ಪ್ರತಿದಿನ ನಮಗೆ ಚಾಯ್ಸಸ್ ಇರುತ್ತೆ. ಲೈಕ್ ಅಲಾರಾಮ್ ಓಡಿದ ತಕ್ಷಣ ಎದ್ದೇಳೋದು, ಅವ್ರ ಸ್ನೋರ್ಗೆ ಹಾಕಿ ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋದು, ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತೇ ಅನ್ನೋದು, ಅಥವಾ ಇನ್ನೊಂದು ದಿನ ಮಾಡೋದಾಯಿತು ಅಂತ ಹೇಳೋದು. ಇವೆಲ್ಲದಕ್ಕೂ ಕೀ ಯಾವುದು ಗೊತ್ತಾ? ಡಿಸಿಪ್ಲಿನ್ ಅನ್ನೋದು ಟೆಂಪ್ರವರಿ ಪೇನ್ ಆಗಿದ್ರು ಅದನ್ನ ಹಾರ್ಡ್ ಟು ಸ್ಟಾರ್ಟ್ ಆಗಿರುತ್ತೆ. ಅದೇ ರಿಗ್ರೆಟ್ ಅನ್ನೋದು ಲೈಫ್ ಲಾಂಗ್ ಇರುತ್ತೆ. ಸೊ ನಾನು ಹೇಳೋದು ಡಿಸಿಪ್ಲಿನಾಗಿ ಚೂಸ್ ಮಾಡಿ ಅಂತ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 3 ಆಫ್ ಮಿನಿ ವ್ಲಾಗ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾರ್ಮಲ್ ನಾನು ವೇಟ್ ಚೆಕ್ ಮಾಡಿ ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಬಿಸಿನೀರೆಲ್ಲ ಕುಡಿದ್ಮೇಲೆ ಧೃತಿ ಹೇಳೋಷ್ಟೊತ್ತಿಗೆ ಹಾಲು ಕಾಯಿಸಿ ಹಾಗೆ ತಿಂಡಿನ ರೆಡಿ ಮಾಡಿಬಿಡೋಣ ಅಂತ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ಹಾಗಾಗಿ ರಾತ್ರಿ ತೊಳೆದ ಪಾತ್ರೆ ಇತ್ತು, ಸೊ ಅದನ್ನೆಲ್ಲ ನೀರು ಆರಿದ್ಮೇಲೆ ಜೋಡಿಸ್ಕೊಳ್ಳೋಣ ಅಂತ ಇವಾಗ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಇವತ್ತು ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಓಟ್ ಮೀಲ್ ಮಾಡಿಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತ ಅದನ್ನು ಮಾಡಿಕೊಂಡು, ಯಾವುದೇ ಕೆಲಸದಲ್ಲೂ ಓವರ್ ನೈಟ್ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕದಾಗಿ ಎಫರ್ಟ್ ಹಾಕಿದ್ರೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ. ಎಫರ್ಟ್ ಈಸ್ ಇಂಪಾರ್ಟೆಂಟ್, ಹಾಗೆ ಡಿಸಿಪ್ಲಿನ್ ಕೂಡ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಪ್ರೋಟೀನ್ ಶೇಕ್ ಕೊಟ್ಟು ಸ್ನಾನ ಮಾಡಿಕೊಂಡು ಆನಂತರ ಉಪ್ಪಿಟ್ಟು ಮತ್ತು ಮಾವಿನ ಹಣ್ಣಿತ್ತು, ಅದನ್ನು ಬ್ರೇಕ್ಫಾಸ್ಟ್ ಆಯಿತು. ಮಧ್ಯಾಹ್ನ ಅನ್ನ ಸಾಂಬಾರು, ಮೊಟ್ಟೆ ಮತ್ತು ಕಾರ್ನು ಮತ್ತು ಗೆಣಸಿತ್ತು, ಸೊ ಅದನ್ನು ತಿಂದ್ಕೊಂಡೆ. ಆ ನಂತರ ಈವ್ನಿಂಗು ಸ್ನ್ಯಾಕ್ಸ್ ಅಂತ ಏನೂ ಇರಲಿಲ್ಲ, ಸೊ ಕಾಫಿನ ಕೊಟ್ಟೆ. ಸಿಂಪಲಾಗಿ ಕಾಫಿನ ಕೊಟ್ಕೊಂಡು ಹಾಗೆ ಧೃತಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಕೂಡ ಮಾಡಿದೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಸಿಗುತ್ತೆ ನನಗೆ. ಇವತ್ತು ವಾಕಿಂಗ್ ಮಾಡೋದಕ್ಕೆ ಆಗಲಿಲ್ಲ, ಮಧ್ಯಾಹ್ನ ಮಲ್ಕೊಂಡಿದ್ದೆ, ಸೊ ಎದ್ದಿದ್ದು ಲೇಟ್ ಆಯಿತು, ಹಾಗಾಗಿ ವಾಕಿಂಗ್ ಹೋಗಲಿಲ್ಲ. ಕಾಫಿ ಕೊಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಅವಳದು ಕಬೋರ್ಡ್ ಕ್ಲೀನ್ ಮಾಡಬೇಕಿತ್ತು, ಸೊ ಆ ಕೆಲಸನ ಇವಾಗ ಮಾಡ್ಕೊತಿದ್ದೆ. ತುಂಬಾ ಲೈಟಾಗಿ ಡಿನ್ನರ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ 2 ಆಮ್ಲೆಟು, ಸ್ವಲ್ಪ ಕ್ಯಾರೆಟ್ನ ಹೆಚ್ಕೊಂಡು ಸೊ ಲೈಟಾಗಿ ಡಿನ್ನರ್ನ ರೆಡಿ ಮಾಡಿ ಇಟ್ಕೊಂಡೆ. ಡಿನ್ನರ್ ಎಲ್ಲ ಆದಮೇಲೆ ಜೀರಾ ವಾಟರ್ನ ಕುಡಿದೆ. ಸೊ ಪ್ರತಿಯೊಂದು ಜರ್ನಿಯಲ್ಲಿಯೂ ಕೂಡ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಟೆಂಪ್ರವರಿ ಪೇನ್ ಆಗಿರುತ್ತೆ, ಆದರೆ ರಿಗ್ರೆಟ್ ಅನ್ನೋದು ಪರ್ಮನೆಂಟ್ ಪೇನ್ ಆಗಿರುತ್ತೆ. ನೀವು ಯಾವ್ದಾದ್ರು ಜರ್ನಿನ ಅಥವಾ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅಂತಂದರೆ ಇವತ್ತಿಂದನೇ ಆ ಸ್ಮಾಲ್ ಸ್ಟೆಪ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ರಿಗ್ರೆಟ್ ಮಾಡೋದು ಬೇಡ. ಸೊ ಇದಾಗಿದೆ ಇವತ್ತಿನ ರೂಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.